ಅನಂತ್ ನಾಗ್ ಸರ್ ಅವರಿಗೆ ಪದ್ಮಭೂಷಣ ಅನೌನ್ಸ್ ಆಗಿದೆ. ಸಂತೋಷವಾಗಿದೆ. ನಿಮಗೆಲ್ಲರೂ ಸಂತೋಷ ಆಗಿದೆ ಅಂತ ನನಗೆ ತೃಪ್ತಿ ಇದೆ. ಅದರದ್ದು ಪದ್ಮಭೂಷಣ ಪ್ರಶಸ್ತಿಗೆ ಒಂದು ಮೌಲ್ಯ ಬಂದಿದೆ ಅಂತ ಅನಿಸ್ತಾ ಇದೆ. ನಿಮ್ಮಂತ ಕಲಾಸಂತರಿಗೆ ನೀಡಿದಾಗ ಅದರ ಮೌಲ್ಯ ಕೂಡ ಜಾಸ್ತಿ ಆಗುತ್ತೆ ಅಂತ ನಾವು ಭಾವಿಸ್ತೀವಿ ಸರ್. ಈ ಪ್ರಶಸ್ತಿಯನ್ನೇ ನಾನು ಕನ್ನಡಿಗರಿಗೆ, ಕರ್ನಾಟಕಕ್ಕೆ, ತಾಯಿ ಭುವನೇಶ್ವರಿಗೆ ಅರ್ಪಿಸಿ 50 ವರ್ಷಗಳ ಒಂದು ಸುದೀರ್ಘ ಜರ್ನಿ, ಯಾರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಅನಿಸುತ್ತೆ ಸರ್ ಈ ಕ್ಷಣದಲ್ಲಿ ನೆನೆಸ್ಕೊಂಡ್ರೆ? ನಾನು ತಮ್ಮನ್ನೇ ಅರ್ಪಿಸ್ತೀನಿ ಅಂತ ಮತ್ತೊಮ್ಮೆ ಹೇಳ್ತೇನೆ. ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅನ್ನೋ ಮಾತಿದೆ. ಗಾಯತ್ರಿ ಮೇಡಮ್ ಅವ್ರಿಗೆ ಎಷ್ಟು ಖುಷಿ ಆಯಿತು, ಯಾಕಂದರೆ 35 ವರ್ಷ ಆಯಿತು ನಟನೆ ಬಿಟ್ಟು ಅಂತ ಹೇಳಿ. ಅದು ಅವರು ಮಾಡಿದ್ದು ನನಗೋಸ್ಕರ, ಅದರ ಅರಿವು ನನಗಿದೆ. ಇವತ್ತು ಈ ಕ್ಷಣಕ್ಕೆ ಶಂಕರ್ ನಾಗ್ ಸರ್ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರು ಅಂತ. ಇನ್ನು ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅನ್ನೋ ಮಾತಿದೆ. ಗಾಯತ್ರಿ ಮೇಡಮ್ ಅವ್ರಿಗೆ ಎಷ್ಟು ಖುಷಿ ಆಯಿತು, ಯಾಕಂದರೆ ಅವರ ಒಂದು ಕಲಾ ಜೀವನವನ್ನೇ ನಿಮಗೋಸ್ಕರ ಅವರು ತ್ಯಾಗ ಮಾಡಿ ನಿಮ್ಮ ಜೊತೆ ಯಾವಾಗಲೂ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಂಥವ್ರು ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ. ಸೊ ಅವರು ಎಷ್ಟು ಖುಷಿ ಪಟ್ಟರು, ಎಷ್ಟು ಭಾವುಕರಾದರು ಅಂತ. ನಿಜ ನೀವು ಹೇಳಿದ್ದು. ಅವರು ನನಗೋಸ್ಕರ ತುಂಬ ತ್ಯಾಗ ಮಾಡಿದರು. ಅವರು ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಅವ್ರ ಜೊತೆ, ವಿಷ್ಣು ಜೊತೆ, ಅಂಬರೀಷ್ ಜೊತೆ, ಲೋಕೇಶ್ ಜೊತೆ, ನನ್ನ ತಮ್ಮ ಶಂಕರ್ ಜೊತೆ ಎಲ್ಲರ ಜೊತೆ ನಟಿಸಿದರು. ಜನ ಅವರನ್ನು ಚಿತ್ರದಲ್ಲಿ ಹಾಕಬೇಕು ಅಂತಲೂ ಬರ್ತಿದ್ರು. ಅದು ನಾನು ಅವರಿಗೆ ಪ್ರಪೋಸ್ ಮಾಡಿ ಮದುವೆ ಆದ ನಂತರ, ಇಲ್ಲ ನನ್ನೊಂದು ಕಂಡೀಷನ್ ಇದೆ ಅಂತ ಹೇಳಿದ್ರು. ಏನು ಕಂಡೀಷನ್ನು ಅಂದಾಗ, ನನಗೆ ನೀವು ಮದುವೆ ಆದಮೇಲೆ ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅಂತ ಒತ್ತಾಯ ಮಾಡಬಾರ್ದು. ಇದೇನಪ್ಪ ಇದು ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಒಬ್ಬ ಪುರುಷನಾಗಿ ಹೇಳ್ತೀನಿ. ಇದು ಹೆಂಡತಿ ಹೇಳಿದರೆ ಭಾಳ ಸಂತೋಷ ಕಿವಿಗೆ. ಅಂಥ ಒಂದು ಪಾತ್ರವನ್ನು ಕೂಡ ನಾನು ಮಾಡಿದ್ದೆ. ನೋಡಿ ಸ್ವಾಮಿ ನಾವಿರೋದು ಹೀಗೆ ಅಲ್ಲ ಹಾಗೆ. ಅವನಿಗೆ ಅವನ ಪತ್ನಿ ಇಲ್ಲಿ ಹೋಗಿ ಕೆಲಸ ಮಾಡೋದು ಯಾವುದು ಇಷ್ಟ ಇರೋದಿಲ್ಲ. ಆಮೇಲೆ ಬಿಡುಗಡೆಯ ಬೇಡಿಯಲ್ಲೂ ಚಿತ್ರದಲ್ಲೂ ಹಾಗೆ ಇತ್ತು. ಸೊ ಪುರುಷರಿಗೆ ಸಾಮಾನ್ಯವಾಗಿ ಆ ಒಂದು ಬಟ್ ಈಗ ಕಾಲ ಬದಲಾಗಿದೆ. ಈಗ ಪುರುಷರು ಮನೆಯಲ್ಲಿರ್ತಾರೆ, ಮಹಿಳೆಯರು ಕೆಲಸಕ್ಕೆ ಹೋಗ್ತಿರ್ಬೋದು. ಬಟ್ ಅಂಥ ವಾತಾವರಣದಲ್ಲಿ ನನ್ನ ಪತ್ನಿ ಮಾಡಿದ್ದು ದೊಡ್ಡ ತ್ಯಾಗ. ಅದಕ್ಕೆ ಮೊನ್ನೆ ಅದರ ಕುರಿತು ಒಂದು ವಿಚಾರ ಬಂದ ಅವರು ಹೇಳಿದರು, ನನ್ನನ್ನು ನೀವು ಅದಕ್ಕೆಲ್ಲ ನೀವು ಲೆಕ್ಕ ತಗೊಳ್ಳೇಬೇಡಿ, ಯಾಕಂದರೆ ನಾನು 35 ವರ್ಷ ಆಯಿತು ನಟನೆ ಬಿಟ್ಟು ಅಂತ ಹೇಳಿ. ಅದು ಅವರು ಮಾಡಿದ್ದು ನನಗೋಸ್ಕರ, ಅದರ ಅರಿವು ನನಗಿದೆ. ಅದರ ಗ್ರ್ಯಾಟಿಟ್ಯೂಡ್, ಅದರ ಏನಂತಾರೆ ಅದು ನನಗಿದೆ. ಅದರ ಬಗ್ಗೆ ಅದರ ಅರಿವಿದೆ ನನಗೆ. ಹಾಗಾಗಿ ಇದು ನನಗೆ ಒಂದು 30% ಅಂದರೂ ಚಿಂತೆ ಇಲ್ಲ, 70% ನಾನು ಗಾಯತ್ರಿಗೆ ಕೊಡೋಗಿತ್ತು. ಸೂಪರ್ ಸರ್. ಬಹುಶಃ ಅವರು ಸಾಕಷ್ಟು ಜನಕ್ಕೆ ರೋಲ್ ಮಾಡೆಲ್ ಆಗ್ತಾರೆ ಈ ವಿಚಾರದಲ್ಲಿ. ಇವತ್ತು ಈ ಕ್ಷಣಕ್ಕೆ ಶಂಕರ್ ನಾಗ್ ಸರ್ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರು ಅಂತ. ಅದನ್ನು ಲೆಕ್ಕ ಅದು ಹೇಳೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅವನು ನಟನಾಗಿ ಹೊರಹೊಮ್ಮಿ ಬಂದಿದ್ದರು. ಅವನಿಗೆ ನಿರ್ದೇಶನದಲ್ಲಿ ಹೆಚ್ಚು ಆಸ್ತಿ ಇತ್ತು. ನೀನು ನಟಿಸಬೇಕು, ನಾನು ನಿರ್ದೇಶಿಸಬೇಕು ಅಂತ ಹೇಳ್ತಿದ್ದರು. ಬಟ್ ಇಂದಿನ ಸಂದರ್ಭದಲ್ಲಿ ಏನೋ ಭಗವಂತ ಆತನಿಗೆ ಅಷ್ಟೇ ಆಯುಷ್ಯ ಕೊಟ್ಟಿದ್ದು, 35 ವರ್ಷ. ಅವನು ಖಂಡಿತವಾಗಿಯೂ ತುಂಬ ಆನಂದ ಪಡ್ತಿದ್ದ. ಸರ್, ನಿಮ್ಮ ಸಿನಿಮಾಗಳನ್ನು ನಾವು ಥಿಯೇಟ್ರಿಗೆ ಹೋಗಿ ಎಂಜಾಯ್ ಮಾಡೋವಂಥ ಸೌಭಾಗ್ಯ ನಮಗೆ ಸಿಗಲಿಲ್ಲ. ನಾವೆಲ್ಲ 90s ಅವರು. ಆದರೂ ಕೂಡ ನೀವು ಇವಾಗಲೂ ಕೂಡ ಆಗ ಹೆಂಗಿದ್ರು ಅದೇ ಚಾರ್ಮು, ಅದೇ ಎನರ್ಜಿ, ಅದೇ ಸಿನಿಮೋತ್ಸಾಹ, ಅದೇ ಕಲಾಪ್ರೇಮ, ಅದೇ ಕಲಾಗೌರವ, ಅದೇ ಕಲಾಭಕ್ತಿಯಿಂದ ನೀವು ಕಲೆಯನ್ನು ಆರಾಧಿಸುವಂಥ ಒಂದು ಇದಿದೆಯಲ್ಲ, ನಿಜಕ್ಕೂ ಬೇರೆ ಇನ್ಯಾವ ಕಲಾವಿದರಲ್ಲೂ ನಾವು ಅದನ್ನು ಕಾಣೋಕ್ಕಾಗಲಿಲ್ಲ ಸರ್. ಬಟ್ ಈಗಲೂ ಕೂಡ ನಿಮ್ಮ ಸೆಕೆಂಡ್ ಇನ್ನಿಂಗ್ಸ್ ಇದೆಯಲ್ಲ, ನೀವು ಪೋಷಕ ಪಾತ್ರಗಳಲ್ಲಿ, ಒಂದು ಪ್ರಧಾನ ಪಾತ್ರಗಳಲ್ಲಿ ನೀವು ನಿಮ್ಮ ಅಭಿನಯ ನೋಡಿ ನಾವೆಲ್ಲ ತುಂಬ ಖುಷಿ ಪಟ್ಟಿದ್ದುಂಟು ಥಿಯೇಟ್ರ್ಗಳಲ್ಲಿ. ಸೊ ಈ ಸೆಕೆಂಡ್ ಇನ್ನಿಂಗ್ಸ್ ಬಗ್ಗೆ ಒಂದೆರಡು ಮಾತಾಡೋದು. ಅಂದರೆ ಈಗ ನೋಡಿ ನೀವು ಅದೆಲ್ಲ ನಿರ್ದೇಶನ ಮಾಡಿದವರು ನನಗಿಂತ ಅಂಥದ್ದು. ಇದು ಉದಾಹರಣೆಗೆ ರಿಷಬ್ ಶೆಟ್ಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಅಥವಾ ನಮ್ಮ ಹೇಮಂತ್ ಗೋಧಿ ಬಣ್ಣ, ಕಮಲುದಾರಿ ಅವರು ಮಾಡಿದರು. ಆಮೇಲೆ KGF ಮಾಡಿದಾಗಲೂ ಪ್ರಶಾಂತ್ ನೀಲ್, ಆಮೇಲೆ ಅನೇಕ ಬೇರೆ ಬೇರೆ ಎಲ್ಲರೂ ತರುಣರೇ, ಅವರ ದೃಷ್ಟಿಕೋನವೇ ಬೇರೆ. ಅದು ಕಾಲ ಬದಲಾಗ್ತದೆ, ಸಮಯ ಬದಲಾಗದಂತೆ
ಎಲ್ಲವೂ ಬದಲಾಗ್ತದೆ. ಸೊ ಹಾಗಾಗಿ ಆದರೂ ಅವರಲ್ಲೂ ಅವರು ಹೇಳುವಂಥದ್ದು ಕಲಿಯುವಂಥದ್ದು ತುಂಬ ಇರ್ತದೆ. ಅಂಥವ್ರ ಜೊತೆನೂ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಆದರೆ ಅದು ಆ ರೀತಿ ಒಂದು ಅನುಭವ ನನ್ನ ಪಾಲಿಗೆ ಬಂದಿತ್ತು. ಹಾಗಾಗಿ ಅವರ ಜೊತೆ ಇಷ್ಟು ಮಾಡ್ಕೊಂಡು ಬಂದೆ. ಆದರೆ ಕ್ರಮೇಣ ನೋಡಿದರೆ ಜನರ ಅಭಿರುಚಿಯು ಕೂಡ ಬದಲಾಗ್ತಾ ಇರ್ತದೆ. ಅದಕ್ಕೆ ತಕ್ಕಂತೆ ಅವರು ಕೂಡ ಬದಲಾಗ್ತಾರೆ. ಸೊ ಹಾಗೆ ಲೋಕೋ ಭಿನ್ನ ರುಚಿ ಅಂತ ಹೇಳ್ತಾರೆ. ಹಾಗೆ ಭಿನ್ನ ಭಿನ್ನ ರುಚಿ ಕಾಲ ಬದಲಾಗ್ತಿದ್ದಂಗೆ ಅದು ಕೂಡ ರುಚಿಯಲ್ಲೂ ಅಭಿರುಚಿಯಲ್ಲೂ ಕೂಡ ಪರಿವರ್ತನೆ ಆಗ್ತಾ ಇರ್ತದೆ. ಅದಕ್ಕೆ ತಕ್ಕಂತೆ ಹೊಂದ್ಕೊಂಡು ಹೋಗಬೇಕು. ಎಲ್ಲಿವರೆಗೆ ಹೊಂದ್ಕೊಂಡು ಹೋಗೋಕ್ಕೆ ಸಾಧ್ಯ ಅಲ್ಲಿವರೆಗೆ ನಾನು ಹೊಂದ್ಕೊತೀನಿ. ನಿಮ್ಮೊಟ್ಟಿಗೆ 138 ಮಂದಿ ಈ ಪದ್ಮ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅದರಲ್ಲೂ ಚಿತ್ರರಂಗ ಅಂತಂದಾಗ ಗ್ರೇಟ್ NT ರಾಮಾರಾವ್ ಅವರ ಮಗ ಆದಂತಹ ನಂದಮೂರಿ ಬಾಲಕೃಷ್ಣ ಅವ್ರಿಗೆ ಬಂದಿದೆ, ತಮಿಳಿನಲ್ಲಿ ಅಜಿತ್ ಅವ್ರಿಗೆ ಬಂದಿದೆ, ಮತ್ತು ನಮ್ಮ ರಿಕ್ಕಿ ಕೇಜು ಗ್ರಾಮಿ ಅವಾರ್ಡ್ನ ಪದೇ ಪದೇ ರಿಸೀವ್ ಮಾಡಿದಂಥ ರಿಕ್ಕಿ ಕೇಜ್ ಅವ್ರಿಗೆ ಬಂದಿದೆ. ಅವರೆಲ್ಲರಿಗೂ ಏನಂತ ಹೇಳಕ್ಕೆ ಬಯಸ್ತೀರಾ ಸರ್? ಎಲ್ರಿಗೂ ಅಭಿನಂದನೆಗಳು ಅಷ್ಟೇ. ನಾನು ಇನ್ನೇನು ಹೇಳಿ, ಈಗ ನಿನ್ನೆ ಕೂಡ ನನಗೆ ಚಿರಂಜೀವಿಯವರು ಅಭಿನಂದನೆಗಳನ್ನು ಆ ರೀತಿ ಅವರು ಏನಂತಾರೆ ಸೋಷಿಯಲ್ ಮಾಧ್ಯಮದಲ್ಲಿ ಅವರು ಟ್ವೀಟ್ ಮಾಡಿದರು. ಖುಷ್ಬು ಅವರು ಮಾಡಿದರು. ಇವತ್ತು ವೈಯಕ್ತಿಕ ಸುಹಾಸಿನಿಯವರಿಂದಲೂ ಸಂದೇಶ ಬಂತು. ಹಾಗೆ ಎಲ್ರಿಗೂ ಸಂತೋಷವೇ. ಹಾಗೆ ಅವರಿಗೆ ನೀವು ಹೇಳಿದವರು ಎಲ್ರಿಗೂ ಸಿಕ್ಕಿದ್ರೆ ಅವರಿಗೂ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಕೊನೆಯ ಪ್ರಶ್ನೆ ಸರ್, ಮತ್ತೆ ನಿಮ್ಮನ್ನು ಬೆಳ್ಳಿ ಪರದೆ ಮೇಲೆ ನಾವು ನೋಡಬೇಕು ಅನ್ನೋದು ನಮ್ಮ ಆಶಯ. ಇತ್ತೀಚೆಗೆ ಅನಂತ್ನಾಗ್ ಸರ್ ಯಾಕೆ ನಟಿಸ್ತಾ ಇಲ್ಲ ಅನ್ನೋದೊಂದು ಎಲ್ಲರಿಗೂ ಪ್ರಶ್ನೆ ಕಾಡ್ತಾ ಇದೆ. ಬಟ್ ನಿಮ್ಮ ಆಯ್ಕೆಗಳೇ ಅದಕ್ಕೆ ಕಾರಣ ಅಂತ ನಮಗೂ ಗೊತ್ತು. ಕನ್ನಡಿಗರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಅದು ಒಳ್ಳೆ ಒಂದು ಕಥಾನಕ, ಒಳ್ಳೆಯ ಪಾತ್ರ ಮಾಡುವಂಥದ್ದು. ನಾನು ಅಂತಹ ಒಂದು ಪಾತ್ರ ಮಾಡಿದರೆ ಜನರಿಗೂ ಹೆಮ್ಮೆ ಅನ್ನಿಸ್ಬೇಕು. ಇಂಥ ಮಾಡೋದು ಎಲ್ಲೂ ಅವ್ರ ಮನಸ್ಸಿನಲ್ಲಿ ಒಂದು ನೆರಳು ಕೂಡ ಯೋಚನೆಯ ನೆರಳು ಕೂಡ ಬರಬಾರ್ದು. ಇದನ್ನು ಯಾಕೆ ಅನಂತ ಮಾಡೋದ ಅಂತ ಬರಬಾರ್ದು. ಆ ಹೊಣೆಗಾರಿಕೆ ಈಗ ಅಷ್ಟು ನನ್ನ ಮೇಲಿದೆ. ಸೊ ಅದಕ್ಕೆ ತಕ್ಕಂತೆ ಅದಕ್ಕೆ ಸಮಾಧಾನವಾಗಿ ಪಾತ್ರ ಸಿಕ್ಕಿದ್ರೆ ಖಂಡಿತ ಮಾಡ್ತೇನೆ. ಅದು ಅಲ್ಲಿ ಬರೋ ತನಕ ಮಾತ್ರ ಬಂದದ್ದಕ್ಕೆ ಎಲ್ಲ ಇಲ್ಲ ಮಾಡ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ. ನಿಮ್ಮನ್ನು ಪ್ರೀತಿಸೋ ಮನಸ್ಸುಗಳಿಗೆ, ಕನ್ನಡ ಮನಸ್ಸುಗಳಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ವಿಶ್ವದ ಮೂಲೆಗಳಲ್ಲಿದ್ದಾರೆ. ಕೊನೆಯದಾಗಿ ನಮ್ಮ ಗ್ಯಾರಂಟಿ ನ್ಯೂಸ್ ಥ್ರೂ ಇದರ ಸಂದರ್ಭ, ಈ ಪದ್ಮಭೂಷಣ ಪ್ರಶಸ್ತಿ ಬಂದಿದ್ದು ಅದು ತಮ್ಮೆಲ್ರಿಗೂ ತಮಗೋಸ್ಕರನೇ ನಾನು ಅರ್ಪಿಸ್ತೀನಿ ಅಂತ ಮತ್ತೊಮ್ಮೆ ಹೇಳ್ತೇನೆ. ಐ ಡೆಡಿಕೇಟ್ ದಿಸ್ ಅವಾರ್ಡ್ ಟು ಕನ್ನಡಿಗ ಆ್ಯಂಡ್ ಕರ್ನಾಟಕ ಆ್ಯಂಡ್ ತಾಯಿ ಭುವನೇಶ್ವರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇವರು 76ರ ಆಲದ ಮರ ಅಲ್ಲ, 26ರ ಆಲದ ಮರ ಅಂತಂದರೆ ತಪ್ಪಾಗಲ್ಲ. ಯಾಕಂದರೆ ಸತತ 50 ವರ್ಷಗಳಿಂದ, 5 ದಶಕಗಳಿಂದ ಅದೆಷ್ಟೋ ಜನಕ್ಕೆ ಸ್ಫೂರ್ತಿಯ ಚಿಲುಮೆಯಾಗಿದ್ದಾರೆ. ಇವತ್ತಿಗೂ ಕೂಡ ಅವರ ಸಿನಿಮಾಗಳು ಅಂದರೆ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಇಂಪ್ರೆಸಿವ್ ಆಗಿರುತ್ತೆ. ಸೊ ಇದಾಗಿತ್ತು ಪದ್ಮಭೂಷಣ ಡಾಕ್ಟರ್ ಅನಂತ್ನಾಗ್ ಅವರ ಮನದಾಳದ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಲಕ್ಷ್ಮೀನಾರಾಯಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಅನಂತ್ನಾಗ್ ಸರ್ ಅವರಿಗೆ ಪದ್ಮಭೂಷಣ ಅನೌನ್ಸ್ ಆಗಿದೆ. ಸಂತೋಷವಾಗಿದೆ. ನಿಮಗೆಲ್ಲರೂ ಸಂತೋಷ ಆಗಿದೆ ಅಂತ ನನಗೆ ತೃಪ್ತಿ ಇದೆ. ಅದರದ್ದು ಪದ್ಮಭೂಷಣ ಪ್ರಶಸ್ತಿಗೆ ಒಂದು ಮೌಲ್ಯ ಬಂದಿದೆ ಅಂತ ಅನಿಸ್ತಾ ಇದೆ. ನಿಮ್ಮಂಥ ಕಲಾಸಂತರಿಗೆ ನೀಡಿದಾಗ ಅದರ ಮೌಲ್ಯ ಕೂಡ ಜಾಸ್ತಿ ಆಗುತ್ತೆ ಅಂತ ನಾವು ಭಾವಿಸ್ತೀವಿ ಸರ್. ಈ ಪ್ರಶಸ್ತಿಯನ್ನೇ ನಾನು ಕನ್ನಡಿಗರಿಗೆ, ಕರ್ನಾಟಕಕ್ಕೆ, ತಾಯಿ ಭುವನೇಶ್ವರಿಗೆ ಅರ್ಪಿಸಿ 50 ವರ್ಷಗಳ ಒಂದು ಸುದೀರ್ಘ ಜರ್ನಿ, ಯಾರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳಬೇಕು ಅನಿಸುತ್ತೆ ಸರ್ ಈ ಕ್ಷಣದಲ್ಲಿ ನೆನೆಸ್ಕೊಂಡ್ರೆ? ನಾನು ಅರ್ಪಿಸ್ತೀನಿ ಅಂತ ಮತ್ತೊಮ್ಮೆ ಹೇಳ್ತೇನೆ. ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅನ್ನೋ ಮಾತಿದೆ. ಗಾಯತ್ರಿ ಮೇಡಮ್ ಅವ್ರಿಗೆ ಎಷ್ಟು ಖುಷಿ ಆಯಿತು. ಯಾಕಂದರೆ 35 ವರ್ಷ ಆಯಿತು ನಟನೆ ಬಿಟ್ಟು ಅಂತ ಹೇಳಿ. ಅದು ಅವರು ಮಾಡಿದ್ದು ನನಗೋಸ್ಕರ, ಅದರ ಅರಿವು ನನಗಿದೆ. ಇವತ್ತು ಈ ಕ್ಷಣಕ್ಕೆ ಶಂಕರ್ನಾಗ್ ಸರ್ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರು ಅಂತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.